ಹರೇ ಕೃಷ್ಣ ಪ್ರಭು, ನಮಸ್ಕಾರ. ನಮ್ಮ ಮುಂದಿನ ಸಂಚಿಕೆ ಈಗ ಪ್ರಾರಂಭವಾಗಿದೆ. ಸೊ ಅದಕ್ಕೋಸ್ಕರ ಮತ್ತೆ ನೀವು ನಿಮ್ಮ ಸಮಯವನ್ನು ನಮ್ಮ ವ್ಯೂವರ್ಸ್ಗೆ ಕೊಡಬೇಕು. ಇವತ್ತಿನ ವಿಶೇಷ ಪ್ರಶ್ನೆ ಏನು ಅಂತಂದರೆ, ನೀವು ಪ್ರತಿಯೊಂದು ಕ್ಲಾಸಲ್ಲಿ ಹೇಳ್ತಾ ಇರ್ತೀರಿ, ಶಾಸ್ತ್ರದಲ್ಲಿ ಕೊಟ್ಟಿದೆ, ಶಾಸ್ತ್ರದಲ್ಲಿ ಇದೆ, ಹಾಗಿದೆ, ಹೀಗಿದೆ, ಜಪ ಮಾಡಬೇಕು ಅಂತ ಹೇಳ್ತೀರಿ. ಶಾಸ್ತ್ರವನ್ನೇ ಯಾಕೆ ಓದಬೇಕು? ನೀವು ಅದನ್ನೇ ಯಾಕೆ ಹೇಳ್ತೀರಿ? ಶಾಸ್ತ್ರದ ಮಹತ್ವ ಏನು ಮನುಷ್ಯ ಜೀವನದಲ್ಲಿ? ಅಥವಾ ನಾವು ಶಾಸ್ತ್ರವನ್ನು ಉಲ್ಲಂಘನೆ ಮಾಡಿದರೆ ನಮಗೇನು ದೊಡ್ಡ ಲಾಸ್ ಆಗುತ್ತೆ? ಅಥವಾ ಅದರದ್ದು ನಾವು ನೀವು ಹೇಳ್ದಂಗೆ ನಾವು ಶಾಸ್ತ್ರವನ್ನು ಅನುಕರಣೆ ಮಾಡಿದರೆ ನಮ್ಮ ಜೀವನದಲ್ಲಿ ದೊಡ್ಡ ಲಾಭ ಎಂತ ಆಗುವುದು? ಸ್ವಲ್ಪ ದಯಮಾಡಿ ತಿಳಿಸ್ತೀರಿ. ಈಗ ನೀವು ರಾಜ್ಯದಲ್ಲಿ ಇದ್ದೀರಲ್ಲ, ಈಗ ಒಂದು ಯಾವುದೋ ರಾಜ್ಯದಲ್ಲಿ ಇದ್ದೀರಿ. ರಾಜ್ಯದಲ್ಲಿ ಒಬ್ಬ ರಾಜನು ಅಂತ ಇದ್ದಾನೆ. ಈಗ ಒಬ್ಬ ಮಂತ್ರಿ ಇದ್ದಾರಲ್ಲ, ಇಲ್ಲಿ ಯಾರೋ ಈ ಸ್ಟೇಟ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಅಂತ ಇರ್ತಾರಲ್ಲ, ನೀವು ಅವ್ರ ಕಾನೂನನ್ನು ಉಲ್ಲಂಘನೆ ಮಾಡ್ತೀರಾ? ನೀವು ಇಲ್ಲ. ನೀವು ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿದ್ರೆ, ಆ ಬೋರ್ಡ್ನಲ್ಲಿ ಪ್ರವೇಶ ಮಾಡಿದ್ರೆ ಅಲ್ಲಿ ಮುಂದೆ ನಿಮಗೆ ಪೊಲೀಸ್ ನಿಂತಿರ್ತಾರೆ ಅಲ್ಲ? ಹೌದು. ನಿಮಗೆ ದಂಡ ಹಾಕ್ತಾರೆ. ಅದು ನೀವು ಯಾಕೆ ಅಂತ ಕೇಳಿ ಅಲ್ಲ ಅಲ್ಲಿ ಅವರಿಗೆ. ಯಾವ ಗೌರ್ಮೆಂಟ್ ಇಲ್ಲಿದ್ದಾನೆ? ನನಗಂತೂ ಕಾಣಿಸಲ್ಲ ಯಾವ ಗೌರ್ಮೆಂಟು. ನೀನು ಎಲ್ಲಿಂದ ಬಂದು, ನೀ ಯಾವ ಪೊಲೀಸು? ನಾನು ನಮ್ಮ ದಾರಿಯಲ್ಲಿ ಹೋಗ್ತಾ ಇದ್ನಲ್ಲಪ್ಪ ಅಂತ ನೀವು ಹೇಳ್ಬೋದಲ್ಲ ಅಲ್ಲಿ. ಹೇಳ್ತೀರಾ ಅಲ್ಲಿ? ನೀವು ಹೇಳಿದ್ರೆ ಏನ್ ಮಾಡ್ತಾನ ನಿಮ್ಮನ್ನ? ಜೀಪ್ ತರಿಸ್ತಾನೆ. ಮತ್ತೊಂದು ದೊಡ್ಡ ಜೀಪ್. ನಿಮ್ಮ ಪ್ರಕಾರ ಶಾಸ್ತ್ರ ಅಂದ್ರೆ ಕಾನೂನು. ಯಾರು ಮಾಡಿದ್ದು? ಭಗವಂತನ ಕಾನೂನು. ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ. ಭಗವಂತನ ಕಾನೂನು, ಭಗವಂತಂದೇ ಕಾನೂನು. ನೀವು ಕಾಣಬೇಕು ಅಂತಾದ್ರೆ ತಪಸ್ಸನ್ನು ಆಚರಿಸಬೇಕು. ನೀವು ಅಲ್ಲಿನೂ ಹಾಗೆ, ನೀವು ಮಿನಿಸ್ಟರ್ನ ಕಾಣಬೇಕಂದ್ರೆ ನೀವು ಅಲ್ಲಿ ಪೊಲೀಸರಿಗೆ ಅಧಿಕ ಅವಾಜ್ ಮಾಡ್ಬೇಕಲ್ಲಿ. ನಿಮ್ಗೆ ತೋರಿಸ್ತಾನವ. ಮತ್ತೆ ಪ್ರಭು, ಇವಾಗ ನಾವು ನೋಡ್ತೀವಲ್ಲ, ಕಾನೂನು ಉಲ್ಲಂಘನೆ ಮಾಡಿದರೆ ಶಿಕ್ಷೆ ವಿಧಿಸಲಾಗುವುದು. ಅಲ್ಲಿ ಒಬ್ಬ ಪೊಲೀಸ್ ಅಂತ ಇರ್ತಾರೆ, PSI ಅಂತ ಇರ್ತಾರೆ, ಅಥವಾ ಒಬ್ಬ ಏನೋ ದೊಡ್ಡ ಅಧಿಕಾರಿ, ಜಡ್ಜ್ ಅಂತ ಇರ್ತಾರೆ. ಈಗ ಆಧ್ಯಾತ್ಮಿಕ ಕಾನೂನಲ್ಲಿ ಯಾರಿದ್ದಾರೆ? ಗ್ರಂಥವೇ ಸಾಕ್ಷಿ. ಆಫೀಸರ್ಸ್ ಯಾರಲ್ಲಿ? ಆಫೀಸರ್ಸು ಯಮ ಇದ್ದಾನೆ, ಚಿತ್ರಗುಪ್ತನಿದ್ದಾನೆ, ದೇವಿ ಇದ್ದಾಳೆ, ಶಿವ ಇದ್ದಾನೆ. ನೀವು ಎಲ್ಲ ಅವ್ರನ್ನ ನೋಡ್ಬೇಕಂದ್ರೆ ತಪಸ್ಸನ್ನು ಆಚರಿಸಬೇಕು. ಅದೇ ಹೇಳಿದ್ನಲ್ಲ, ಒಂದ ನೀವು ಕಂಸನಾಗಬೇಕು, ಇಲ್ಲಾಂದ್ರೆ ನೀವು ಅಕ್ರೂರ ಹಾಗೆ ಭಕ್ತನಾಗಬೇಕು. ಒಂದು ಭಕ್ತನಾಗಬೇಕು ಅಂಬರೀಷ, ಧ್ರುವ ಮಹಾರಾಜ, ಪ್ರಹ್ಲಾದ್ ಮಹಾರಾಜರು, ರಾಘವೇಂದ್ರ ಸ್ವಾಮಿಗಳು, ಇಂಥ ಸ್ವಾಮಿ ಆಗಬೇಕು. ಇಲ್ಲಾಂದ್ರೆ ನೀವು ಕ್ರೂರಿ ಆಗಬೇಕು, ಕಂಸ, ರಾವಣ, ಕುಂಭಕರ್ಣ, ಹಿರಣ್ಯಕಶಿಪು. ನಮ್ದೊಂದು ಪ್ರಶ್ನೆ, ಚಿಕ್ಕ ಪ್ರಶ್ನೆ ಏನು ಅಂದ್ರೆ, ಈಗ ನಾನು ರಾಕ್ಷಸನೂ ಆಗೋದಿಲ್ಲ, ಒಳ್ಳೆ ಭಕ್ತನೂ ಆಗೋದಿಲ್ಲ, ಸಾಮಾನ್ಯನಾಗಿರ್ತೇನೆ, ಏನ್ ನಷ್ಟ? ಏನು ನಷ್ಟ ಇಲ್ಲ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ. ಜೈಲಲ್ಲಿ ಸದಾ ಇರಿ ನೀವು, ಖುಷಿಯಾಗಿ ನೀವು ತೊಂದರೆ ಇಲ್ಲ. ಈ ನರಕ ಯಾತನೆ ಸದಾ ನಿಮಗಿರಲಿ. ಅದೇ ಆಗುದು. ಇದರಿಂದ ಪಾರಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದರಿಂದ ಪಾರಾಗಬೇಕು ಅಂದ್ರೆ, ಈಗ ಪ್ರಭುಪಾದರು ಇಸ್ಕಾನ್ ಟೆಂಪಲ್ ಸ್ಥಾಪನೆ ಮಾಡಿದ್ದಾರೆ. ಸಂಸ್ಥಾಪಕನ ಆಚಾರ್ಯರು ಅಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಕೊಟ್ಟಿದ್ದಾರೆ ನಿಮ್ಗೆ. ಏನ್ ಪ್ರಭು ಇಸ್ಕಾನ್ ಅಂದ್ರೆ ಏನು? ಇಸ್ಕಾನ್ ಅಂದ್ರೆ ಇಂಟರ್ನ್ಯಾಷನಲ್ ಕೃಷ್ಣ ಕಾನ್ಸಿಯಸ್ನೆಸ್ ಆಫ್ ಸೊಸೈಟಿ, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಅಂತ ಒಂದು ತಯಾರಾಗಿದೆ. ಅಲ್ಲಿ ಏನು ಕಷ್ಟ ಇಲ್ಲ. ಹೊಟ್ಟೆ ತುಂಬ ಊಟ, ಪ್ರಸಾದ, ಬಟ್ಟೆ ಬರೆ, ಮತ್ತೆ ಆಶ್ರಮ ರೆಡಿ ಮಾಡಿದ್ದಾರೆ. ಆಶ್ರಮ ಇದೆ, 4 ಆಶ್ರಮ: ಸನ್ಯಾಸ ಆಶ್ರಮ, ಬ್ರಹ್ಮಚಾರಿ ಆಶ್ರಮ, ಗೃಹಸ್ಥ ಆಶ್ರಮ ಮತ್ತು ಇದು ಎಲ್ಲ ಆಶ್ರಮಗಳಿದೆ. ನೀವು ಯಾರಾಗಿದ್ರೂ ತೊಂದರೆ ಇಲ್ಲ. ನೀವು ಭಗವದ್ಗೀತೆ ಓದ್ಬಹುದಲ್ಲ, ಭಾಗವತ ಓದ್ಬೋದು. ನಿಮ್ಮ ಧಾರಾಳವಾಗಿ ನಿಮ್ಮ ಮನೆಯಲ್ಲೇ ಇರಬಹುದು. ನಿಮ್ಮ ಗೃಹಸ್ಥಾಶ್ರಮದ ಜೊತೆಯಲ್ಲಿ ಅವರಿಗೂ ಕೃಷ್ಣ ಪ್ರಜ್ಞೆಯನ್ನು ಮುಂದುವರಿಸ್ತಾ ನೀವು ಕೃಷ್ಣ ಪ್ರಜ್ಞಾವಂತರಾಗಿ ಭಗವಂತನೆಡೆಗೆ ಹೊರಡ್ಬೋದಲ್ಲ. ಇದು ಕೃಷ್ಣನೇ ಮಾಡಿದಂಥ ವ್ಯವಸ್ಥೆ ನಿಮಗೆ. ಮತ್ತೆ ನಮ್ಮಲ್ಲೆಲ್ಲ ಲೋಕಲ್ ಅಂತಾರೆ, ಬ್ರಾಹ್ಮಣರು ಮಾತ್ರ ಕೃಷ್ಣ ಅಂದು ಓದಬೇಕು, ಭಗವದ್ಗೀತೆ ಓದಬೇಕು ಅಂತಾರೆ. ಇವರು ಇಸ್ಕಾನ್ನವರು ಜಾತಿ ಭೇದ ಇಲ್ಲದೆ ಎಲ್ಲರಿಗೆ ಕೊಡ್ತಾರ ಪ್ರಭು? ಹೇಗೆ ಪ್ರಭು ಇದು? ಅದಕ್ಕೆ ಕಾಲ ಅಂತ ಹೇಳ್ತಾರೆ. ಕೃತ, ತ್ರೇತ, ದ್ವಾಪರ ಮತ್ತು ಕಲಿಯುಗದಲ್ಲಿ ಸ್ಪೆಷಲಿ ಡಿಸ್ಕೌಂಟ್ ನಿಮಗೆ ಕೃಷ್ಣನಿಂದ. ಅದು ನೀವು ಹೇಳಿದ ಸರಿಯಾಗಿಯೇ ಇದೆ. ಆದರೆ ಈಗ ಸದ್ಯಕ್ಕಲ್ಲ ಅದು. ಅಲ್ಲಿ ಯುಗ ತೋರಿಸಿದ್ದಾರೆ ನಮಗೆ. ಕೃತೆ ಧ್ಯಾಯತೋ ವಿಷ್ಣು, ತ್ರೇತ ಯಮ್ಯಜತೋ ಮುಖೈ, ದ್ವಾಪರೇ ಪರಿಚರ್ಯಾಯಂ ಕಲಾಬೋಧ ಹರಿ ಕೀರ್ತನಃ. ಕೃತಯುಗದಲ್ಲಿ ನೀವಿಲ್ಲ, ನಿಮಗಷ್ಟು ಆವಿಷ್ಯವೂ ಇಲ್ಲ, ಮತ್ತು ತಪಸ್ಸನ್ನೆಲ್ಲ ಆಚರಿಸ್ತೀರಿ ನೀವು. ಹಾಗೆ ಕಲಿಯುಗದಲ್ಲಿ ನಿಮಗೆ ಈ ಕೃಷ್ಣ ಪ್ರಜ್ಞಾ ಸಂಘದವರು ನಿಮಗೆ ಒಂದು ಮಾರ್ಗವನ್ನು ಸೂಚನೆ ಮಾಡಿ, ಆ ಮಾರ್ಗದಿಂದ ಭಗವಂತನೆಡೆಗೆ ನಿಮಗೆ ಕರ್ಕೊಂಡು ಹೋಗಲಿಕ್ಕೆ ಹರೇ ಕೃಷ್ಣ ಮಂತ್ರವನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಭೇದ ಇಲ್ಲದೆ ಅದನ್ನು ಆಮೇಲೆ ನೋಡೋಣ. ಯಾಕಂದ್ರೆ ನೀವು ಜಾತಿ ಅಂತ ಹೇಳಿದ್ದೆ ಕೃಷ್ಣ ಚಾತುರ್ವರ್ಣ ಮಯಾ ಶ್ರೇಷ್ಠ ಗುಣಕರ್ಮ ವಿಭಾಗಚ. ಇದ್ರದ್ದು ಮೀನಿಂಗ್ ಏನು? ಭಗವದ್ಗೀತೆ ಸರಿಯಾಗಿ ಓದ್ಲಿಕ್ಕೆ ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ನಮ್ಗೆ ಅರ್ಥ ಆಗ್ಬೇಕಲ್ಲ. 4 ವರ್ಣ ಅಂತ ಕೃಷ್ಣ ಹೇಳಿದ್ದಾನೆ. 4 ವರ್ಣದವರು ನನ್ನ ಹತ್ರ ಬರ್ಬಹುದು ಅಂತ ಹೇಳಿ ಕೃಷ್ಣನೇ ಹೇಳಿದ್ದಾನೆ.
ಹಂಗಂದ್ರೆ ಎಲ್ರು ಭಕ್ತಿ ಮಾಡ್ಬೋದು, ಎಲ್ಲರೂ ಮಾಡಬೇಕು, ಮಾಡ್ಬೋದು, ಭೇದ ಇಲ್ವಾ? ಏನೂ ಭೇದ ಇಲ್ಲ. ಎಲ್ಲರೂ ಕೃಷ್ಣನ್ ಪೂಜೆ ಹೌದು, ಮಾಡ್ಬೋದು. ಗುರುಗಳು ಹೇಳ್ತಾರೆ ಅದನ್ನ ಅಷ್ಟು ಮಾಡಿದ್ರೆ ಸಾಕು. ಗುರುಗಳು ಕೆಲವು ಮಾರ್ಗದರ್ಶಕ ಮಾಡ್ತಾರೆ ನಮ್ಗೆ. ಏನಪ್ಪಾ ಅಂದ್ರೆ ಈ 4 ಧರ್ಮದ ಕಾಲಿದೆ, ದಯ, ತಪಸ್ಸು ಮತ್ತು ಶೌಚತ್ವ ಮತ್ತು ನಿಮಗೆ ಸತ್ಯ ದಯ ತಪಸ್ಸು, ಇವು 4 ಧರ್ಮದ ಕಾಲು. ಇದು ನಿಮಗೆ ಈ ಮೀಟ್ ಈಟಿಂಗ್ಸು ಇದರಲ್ಲಿ ಬರ್ತದೆ. ಇದೆಲ್ಲ ಸ್ವಲ್ಪ ದೂರ ಇದ್ರಾಯ್ತು. ಅದರಿಂದ ನಿಮ್ಗೇನು ತೊಂದರೆ ಏನು? ಅದರಿಂದ ಓಕೆ. ನಿಮ್ಗೆ ಅದಕ್ಕಿಂತ ಹೆಚ್ಚಿನ ಊಟವನ್ನು ಕೃಷ್ಣ ಕೊಡ್ತಾನಲ್ಲ ಇಲ್ಲೇ. ತುಂಬಾ ಧನ್ಯವಾದಗಳು ಪ್ರಭು. Thank you. ಮುಂದಿನ ಸಂಚಿಕೆಯಲ್ಲಿ ಮದಿರೆ ಮತ್ತು ಮಾಂಸ ಈಗಿನ ಕಲಿಯುಗದಲ್ಲಿ ಕಾಮನ್ ಆಗಿಬಿಟ್ಟಿದೆ, ಅದ್ರ ವಿಷಯ ಬಗ್ಗೆ ಚರ್ಚಿಸೋಣ, ಮಾಡೋಣ. ತುಂಬಾ ಧನ್ಯವಾದಗಳು ಪ್ರಭು Thank you. ಇವತ್ತಿನ ಒಂದು Thank you. ಸಮಯಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ.